ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಥಂಬ್ನೇಲ್ ನೋಡಿದ ಪ್ರಕಾರ ನೀವು ಅಂದ್ಕೊಂಡಿರ್ಬೋದು ನಾನು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಎಸ್, ವಾಟ್ಸಪ್ ಬಗ್ಗೆ. ಈಗ ವಾಟ್ಸಪ್ಪಲ್ಲಿ ನಿಮಗೆ ಹೊಸ ಅಪ್ಡೇಟ್ ಬಂದಿದೆ. ಏನಂತಂದರೆ, ಈಗ ಯೂಟ್ಯೂಬಲ್ಲಿ ನೀವು ಯಾವ ಥರ ಅರ್ನ್ ಮಾಡ್ತೀರಾ ಅದೇ ಥರ ಸೇಮ್ ನೀವು ವಾಟ್ಸಪ್ಪಲ್ಲೂ ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲಿ ಯಾವ ಥರ ಚಾನಲ್ ಮಾಡ್ತೀರಾ ಅದೇ ಥರ ಸೇಮ್ ನೀವು ವಾಟ್ಸಪ್ಪಲ್ಲೂ ಚಾನಲ್ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು. ಸೊ ಗಾಯ್ಸ್, ಯಾರೆಲ್ಲ ಅಪ್ಡೇಟ್ ಮಾಡಿಲ್ಲ ವಾಟ್ಸಪ್ನ, ಬೇಗ ಅಪ್ಡೇಟ್ ಮಾಡಿಕೊಂಡು ಆ ಫ್ಯೂಚರ್ನ ಯೂಸ್ ಮಾಡಿ. ಸೊ ಈಗ ಅಪ್ಡೇಟ್ ಮಾಡೋಕ್ಕೆ ನೀವು ನಿಮ್ಮದು ಕ್ರೋಮ್ ಬ್ರೌಸರು ಇಲ್ಲಾಂದರೆ ಪ್ಲೇಸ್ಟೋರ್ ಅದರಲ್ಲಿ ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬೋದು. ಸೊ ಬೇಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನೋಡೋಣ ಯಾವ ಥರ ಚಾನಲ್ ಮಾಡೋದಂತ ವಾಟ್ಸಪ್ಪಲ್ಲಿ. ಸೊ ಬನ್ನಿ ಗಾಯ್ಸ್. ಓಕೆ ಗಾಯ್ಸ್, ಈಗ ನಾವು ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡ್ ಮೇಲೆ. ಈಗ ನಾವು ಓಪನ್ ಮಾಡ್ಕೊಳ್ಳೋಣ ವಾಟ್ಸಪ್ನ. ಈಗ ನೋಡಿ, ಓಪನ್ ಮಾಡೋಣ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಮುಂದೆ. ನೀವು ಸ್ಕ್ರೀನ್ ಲಾಕ್ ಇದ್ದರೆ ಇಲ್ಲ ನಿಮ್ಮ ಲಾಕ್ ಫಿಂಗರ್ ಪ್ರಿಂಟ್ ಯಾವುದಾದ್ರೂ ಇದ್ದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಕ್ ಓಪನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ಇದರಲ್ಲಿ ನಿಮಗೆ ಕಾಣಿಸ್ತಿರಬೇಕು ಇಲ್ಲಿ ಚಾಟ್ಸು, ಅಪ್ಡೇಟ್ಸು, ಕಾಲ್ ಅಂತ ನಿಮಗೆ ಆಪ್ಷನ್ ಕಾಣಿಸ್ತಿದೆ ಮೇಲೆ. ಸೊ ನೀವು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸ್ಟೇಟಸ್ದೆಲ್ಲ ಚೇಂಜ್ ಆಗಿದೆ, ತುಂಬ ಚಾನೆಲ್ಸದು ಆಪ್ಷನ್ ಬಂದಿದೆ. ಇದೆಲ್ಲ ಸ್ಟೇಟಸ್, ನೀವು ಸ್ಟೇಟಸ್ ಎಲ್ಲ ಇಲ್ಲಿ ನೋಡ್ಬೋದು. ಸೊ ಚಾನಲ್ ಬಂದು ನೋಡಿ ಕೆಳಗೆ ತೋರಿಸ್ತಿದೆ ನಿಮ್ಮದು ಚಾನೆಲ್ ಆಪ್ಷನ್ನು. ಸೊ ನಿಮ್ಗೆ ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ, ಪ್ಲಸ್ ಐಕಾನ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಎ ಚಾನಲ್, ಫೈಂಡ್ ಎ ಚಾನಲ್ ಅಂತ ಒಂದು ಆಪ್ಷನ್ ಇದೆ. ಸೊ ನಿಮಗೆ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ನ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೋಡಿ, ಪೀಪಲ್ ಸಿ ಯೋರ್ ಚಾನಲ್, ನಾಟ್ ಟು ಯು, ನಾಟ್ ಯೋರ್ ಫೋನ್ ನಂಬರ್, ಪ್ರೊಫೈಲ್ ಪಿಕ್ಚರ್ ಆ್ಯಂಡ್ ನೇಮ್. ನೋಡಿ ಈಗ ಗಾಯ್ಸ್, ಇಲ್ಲಿ ಚಾನಲ್ ನೀವು ಕ್ರಿಯೇಟ್ ಮಾಡಿದರೆ ನಿಮ್ಮ ನಂಬರ್ ತೋರಿಸಲ್ಲ ಚಾನಲಲ್ಲಿ, ನಿಮ್ಮ ಪ್ರೊಫೈಲ್ ಪಿಕ್ಚರ್ನೂ ತೋರಿಸಲ್ಲ. ನೀವು ಯಾವ ಪ್ರೊಫೈಲ್ ಪಿಕ್ಚರ್ ಹಾಕಿರ್ತೀರಲ್ಲ ವಾಟ್ಸಪ್ಪಲ್ಲಿ ಅದು ತೋರಿಸಲ್ಲ, ಬರೀ ನೀವು ಚಾನಲಲ್ಲಿ ಯಾವ ಪ್ರೊಫೈಲ್ ಹಾಕಿರ್ತೀರ ಅದೇ ತೋರಿಸೋದು. ಓಕೆ ಗಾಯ್ಸ್, ಈಗ ನಾವು ನೇಮ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೇಮ್ ಅಂತ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ನಂದು ಯೂಟ್ಯೂಬಲ್ಲಿ ಯಾವ ನೇಮ್ ಇದೆ ಆ ನೇಮ್ನೇ ನಾನು ಇಲ್ಲಿ ಹಾಕ್ತೀನಿ. ಕ್ರಿಯೇಟರ್ ಹೀನಾ ಅಂತ ನಂದು ಯೂಟ್ಯೂಬ್ ಚಾನಲ್ ನೇಮು. ಸೊ ನಾನು ಇಲ್ಲಿ ಕ್ರಿಯೇಟರ್ ಹೀನಾ ಅಂತಲೇ ಹಾಕ್ಬಿಡ್ತೀನಿ. ಓಕೆ ಗೈಸ್, ಇಲ್ಲಿ ನೀವು ಹಾಕಬೇಕು ಈ ಥರ. ಇದಾದಮೇಲೆ ಗಾಯ್ಸ್, ಈಗ ನೀವು ಕೆಳಗಡೆ ಡಿಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದು ನೀವು ಚಾನೆಲ್ ಬಗ್ಗೆ ಬರಿಬೇಕು. ನೀವೇನಾದರೂ ನೀವು ಯಾವುದ್ರ ಬಗ್ಗೆ ಏನು ಪೋಸ್ಟ್ ಮಾಡ್ತೀರಾ ಅಂತ. ನಾನೀಗ ಮೋಟಿವೇಶನಲ್ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೋಟಿವೇಶನ್ ಅಂತ ಹಾಕ್ಬಿಡ್ತೀನಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಗಾಯ್ಸ್, ನೋಡಿ ಇಲ್ಲಿ ಪ್ರೊಫೈಲ್ ಆಪ್ಷನ್ ಸಿಗುತ್ತೆ. ನೀವು ಯಾವುದಾದ್ರೂ ಫೋಟೋನ ನೀವು ಇಲ್ಲಿ ಹಾಕ್ಕೋಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವುದಾದ್ರೂ ಒಂದು ಫೋಟೋ ಹಾಕ್ಬಿಟ್ಟು. ನೋಡಿ, ಇಲ್ಲಿ ಗ್ಯಾಲರಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಕ್ಯಾಮ್ರಾದಲ್ಲೂ ನೀವು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಹಾಕ್ಬೋದು. ನಾನು ಗ್ಯಾಲರಿಯಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ಫೋಟೋನ. ಯಾವ ಫೋಟೋ, ಇಲ್ಲಿ ಮಕ್ಕಳದೇ ಯಾವುದಾದ್ರೂ ಒಂದು ಫೋಟೋ ಹಾಕ್ತೀನಿ. ಇಲ್ಲೊಂದು ಫೋಟೋ ಇದೆ, ನಾನು ಈ ಫೋಟೋನ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಚೂರು ಡ್ರಾಪ್ ಮಾಡ್ಕೋಬೋದು ನೀವು. ಓಕೆ ಗಾಯ್ಸ್, ನೋಡಿ ಈ ಥರ ಪ್ರೊಫೈಲ್ ಪಿಕ್ಚರು ಆಯಿತು. ಓಕೆ, ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈಗ ನಿಮಗೆ ತೋರಿಸ್ತಿರಬೇಕು 0 ಫಾಲೋವರ್ಸ್ ಅಂತ. ಈಗ ನಿಮ್ಮ ಚಾನಲ್ನ ಯಾರು ಬೇಕಿದ್ದರೂ ಫಾಲೋ ಮಾಡ್ಬೋದು, ಯಾರು ಬೇಕಿದ್ದರೂ ನೋಡ್ಬೋದು. ಈ ಥರ ಇದರಲ್ಲಿ ನೀವು ಪೋಸ್ಟು ಮಾಡ್ಬೋದು. ಇಲ್ಲಿ ನೀವು ಫೋಟೋಸ್ನೂ ಪೋಸ್ಟ್ ಮಾಡ್ಬೋದು, ಏನಾದರೂ ಬರೆದು ಸಮೇತ ನೀವು ಪೋಸ್ಟ್ ಮಾಡ್ಬೋದು. ಎಲ್ಲ ನಿಮ್ಮ ಚಾನಲ್ನ, ನಿಮ್ಮ ಪೋಸ್ಟ್ನ ಯಾರೆಲ್ಲ ಫಾಲೋ ಮಾಡಿರ್ತಾರೆ ಅವರೆಲ್ಲ ನೋಡ್ಬೋದು. ಓಕೆ ಗೈಸ್, ನೋಡಿ ಈ ಥರ ನೀವು ಫಾಲೋನೂ ಮಾಡ್ಬೋದು. ಲಿಂಕ್ ಇದರಲ್ಲಿ ಸಿಗುತ್ತೆ ನಿಮಗೆ. ನಿಮ್ಮ ಫ್ರೆಂಡ್ಸ್ ಹತ್ರ ಕೊಟ್ಬಿಟ್ಟು ನೀವು ಬೇಕಿದ್ದರೆ ಚಾನೆಲ್ನ ಫಾಲೋ ಮಾಡೋಕ್ಕೆ ಹೇಳ್ಬೋದು. ನೋಡಿ ಈ ಥರ ಚಾನಲ್ ಕ್ರಿಯೇಟಾಗಿ ಬಂದಿದೆ. ನಂದು ಒಂದು ಚಾನೆಲ್ ಇದೆ ನೋಡಿ, ನಾನೊಂದು ಪೋಸ್ಟ್ ಮಾಡಿದ್ದೀನಿ ಈ ಥರ. ನನ್ನ ಚಾನಲ್ ಲಿಂಕ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಫಾಲೋ ಮಾಡ್ಕೊಳ್ಳಿ ನನ್ನ ಚಾನಲ್ನೂ. ಓಕೆ ಗೈಸ್, ನೋಡಿ ಇಷ್ಟೇ ಬೆನಿಫಿಟ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಡೇಟ್ನ ಬೇಗ ನೀವು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಅರ್ನ್ ಮಾಡೋದಂತ. ಇಲ್ಲೊಂದು ಪ್ರೊಫೈಲ್ ಇದೆ, ಓಪನ್ ಮಾಡ್ಕೊಳ್ಳಿ, ದಿಲ್ಜಿತ್ ಅಂತ. ಇದನ್ನು ಓಪನ್ ಮಾಡಿಕೊಂಡು ನೋಡೋಣ ಇವ್ರು ಹೆಂಗೆ ಅರ್ನ್ ಮಾಡ್ತಾರಂತ. ಇವ್ರ ಫಾಲೋವರ್ಸ್ ನೋಡಿ 3.4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಇದರಲ್ಲಿ ಇವ್ರು ಯಾವ ಥರ ಅರ್ನ್ ಮಾಡ್ತಾರೆ ಮನಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ನಿಮಿಷ ಇರಿ. ಇವ್ರದ್ದು ಫೋಟೋ ಒಂದು ಇದೆ ಪ್ರಮೋಷನ್ ಮಾಡಿರೋದು, ಆ ಫೋಟೋನ ತೆಗೆದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್,
ಇಲ್ಲೊಂದು ಫೋಟೋ ಕಾಣಿಸ್ತಿರಬೇಕು, ಇಲ್ಲಿದೆ. ಈ ಫೋಟೋ ನೋಡಿ, ಇದು ಪ್ರಾಡಕ್ಟ್ ಫೋಟೋ. ಇವ್ರು ಹಾಕಿಬಿಟ್ಟು ಅವರು ನೋಡಿ ಎಷ್ಟು ಜನ, ಸುಮಾರು ಜನ ನೋಡಿರ್ತಾರೆ ಈ ಫೋಟೋನ. ಇದನ್ನು ನೋಡಿಬಿಟ್ಟು ಬೈ ಮಾಡಿರ್ತಾರೆ. ಇದು ಈಗ ನೋಡಿಬಿಟ್ಟು ಬೈ ಮಾಡಿದರೆ ನೀವು ಫೋಟೋ ಹಾಕಿ ಬೈ ಯಾರಾದರೂ ಮಾಡಿದರೆ, ನೀವು ಪ್ರಮೋಷನ್ ಮಾಡಿದರೆ ನಿಮಗೆ ಅದರಲ್ಲಿ ಕಮಿಷನ್ ಸಿಗುತ್ತೆ. ಈ ಥರನೇ ಅರ್ನ್ ಮಾಡೋದು ಗೈಸ್. ಇದೇ ಥರ ನೋಡಿ ನೀವು ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ಪ್ರಮೋಷನ್ ಮಾಡ್ಕೋಬೋದು. ಪ್ರಮೋಷನ್ ಮಾಡಿದ್ಮೇಲೆ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೇಗ ಮಿಸ್ ಮಾಡಬೇಡಿ. ಬೇಗನೆ ನೀವು ಇದು ವಾಟ್ಸಪ್ನ ನೀವು ಬೇಗ ಅಪ್ಡೇಟ್ ಮಾಡಿಕೊಂಡು ಅರ್ನ್ ನೀವು ಮಾಡಿ. ಓಕೆನಾ ಗೈಸ್? ನೋಡಿ ಗೈಸ್, ಇದಿಷ್ಟೇ ಈಸಿ ಇದೆ. ಬೇಗ ನೀವು ಬೇಗ ಅಪ್ಡೇಟ್ ಯಾರೆಲ್ಲ ಮಾಡಿಲ್ಲ ಅವರೆಲ್ಲ ಅಪ್ಡೇಟ್ ಮಾಡಿಕೊಂಡು ಬೇಗ ಎಲ್ಲ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅಷ್ಟೇ. ಅದೇ ಥರ ಈಸಿಯಾಗಿ ಮಾಡ್ಕೊಳ್ಳಿ. ಈಗ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.